ಚುನಾವಣಾ ಬಾಂಡ್ ಹಗರಣದಲ್ಲಿ ಎಫ್ಐಆರ್ ಆಗಿದೆ. ಸುಮಾರು 8,000 ಕೋಟಿ ಅಕ್ರಮದ ಆರೋಪ ಇದೆ. ನಿರ್ಮಲಾ ಸೀತಾರಾಮನ್ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಮಾಜಿ ಸಂಸದ ಹಿರಿಯ ಕಾಂಗ್ರೆಸ್ ನಾಯಕ ವಿಎಸ್ ಉಗ್ರಪ್ಪ ಆಗ್ರಹ ಮಾಡಿದ್ದಾರೆ. ತನಿಖೆಯಾದರೆ ಎಲ್ಲಿಂದ ಹಣ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ತನಿಖೆ ಆಗಬೇಕು ಅಂತ ಹೇಳಿ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಆಗ್ರಹ ಮಾಡಿದ್ದಾರೆ. ಉಗ್ರಪ್ಪ ಅವರು ವಾದವನ್ನ ಅಥವಾ ಆಗ್ರಹವನ್ನ ಮಾಡಿದ್ದಾರೆ. ಹೇಳಿದ್ರೆ ನಾವು ಇಲ್ಲಿವರೆಗೂ ಚರ್ಚೆ ಮಾಡ್ತಾ ಇದ್ವಿ, ಮುಖ್ಯಮಂತ್ರಿಗಳ ರಾಜೀನಾಮೆ ಯಾವಾಗ ಅಂತ ಹೇಳಿ ಬಿಜೆಪಿ ನಾಯಕರು ಕೇಳ್ತಾ ಇದ್ರು. ಇದೀಗ ಕಾಂಗ್ರೆಸ್ ನಾಯಕರಿಗೂ ಕೂಡ ಅದೇ ಪ್ರಶ್ನೆಯನ್ನು ಕೇಳಲಿಕ್ಕೆ ಅವಕಾಶ ಸಿಕ್ಕಂತಾಗಿದೆ. ಒಂದು ಪ್ರಬಲ ಅಸ್ತ್ರ ಇದು, ಅತ್ಯಂತ ಸ್ಟ್ರಾಂಗ್ ಅಸ್ತ್ರ ಸಿಕ್ಕಿದೆ. ಈ ಅಸ್ತ್ರದ ಸದ್ಬಳಕೆಯನ್ನ ಕಾಂಗ್ರೆಸ್ ಮಾಡಿಕೊಳ್ತಾ ಇದೆ ಅಂತ ಕಾಣಿಸುತ್ತೆ. ಹೀಗಾಗಿ ಕಾಂಗ್ರೆಸ್ ನಾಯಕರು ಕೂಡ ನೇರವಾಗಿ ಯಾವಾಗ ರಾಜೀನಾಮೆ ಕೊಡ್ತೀರಿ ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ 8,000 ಕೋಟಿ ರೂಪಾಯಿಯ ಭ್ರಷ್ಟಾಚಾರ, ಇದು ಭ್ರಷ್ಟಾಚಾರ, ದೇಣಿಗೆ ರೂಪದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಯಾವಾಗ ರಾಜೀನಾಮೆ ಕೊಡ್ತೀರಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಆಗ್ರಹ ಮಾಡ್ತಾ ಇದ್ದಾರೆ. ನೋಡಿ, ನಿರ್ಮಲಾ ಸೀತಾರಾಮನ್ ಅವರ ವಿಚಾರದಲ್ಲಿ ಯಾವ ಎಲೆಕ್ಟ್ರೋಲ್ ಬಾಂಡ್ಸ್ನ ವಿಚಾರವಾಗಿ ಸುಪ್ರೀಂ ಕೋರ್ಟ್ನವರೇ ಆ ಬಾಂಡ್ಸನ್ನು ಕಲೆಕ್ಟ್ ಮಾಡತಕ್ಕಂಥದ್ದು ಕಾನೂನು ಬಾಹಿರ. ಸೊ ಇದರಲ್ಲಿ ಸಾಕಷ್ಟು ಅವ್ಯವಹಾರಗಳು, ಭ್ರಷ್ಟಾಚಾರಗಳು ಆಗಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂಥ ಕಾನೂನನ್ನು ಈಗಾಗಲೇ ಸುಪ್ರೀಂ ಕೋರ್ಟ್ನವರು ಕ್ವಾಶ್ ಮಾಡಿದ್ದಾರೆ. ಇದು ಒಂದು. ಎರಡನೇದು, ನಮ್ಮ ರಾಜ್ಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯ ಮೇಲೆ ನಮ್ಮ ರಾಜ್ಯದ ಒಂದು ನ್ಯಾಯಾಲಯ ಕಾಗ್ನಿಸೆನ್ಸ್ ಅನ್ನು ತೆಗೆದುಕೊಂಡು ಇದರಲ್ಲಿ ಉರುಳಿದೆ, ಇದರಲ್ಲಿ ಸಾಕಷ್ಟು ಮೆಟೀರಿಯಲ್ಸ್ ಇದೆ, ಇದರ ಇನ್ವೆಸ್ಟಿಗೇಷನ್ ಅನ್ನು ಆಗಬೇಕು. ಸುಮಾರು 8,000 ಕೋಟಿ ರೂಪಾಯಿಗಳಷ್ಟು 8,000 ಕೋಟಿ ರೂಪಾಯಿಗಳನ್ನ ವಿವಿಧ ಇಂಡಸ್ಟ್ರಿಯಲಿಸ್ಟ್ ಉದ್ಯಮದಾರರ ಹತ್ರ, ಮತ್ತೊಬ್ಬರ ಹತ್ರ, ಮಗದೊಬ್ಬರ ಹತ್ರ ಅವರುಗಳಿಗೆ ತೊಂದರೆಯನ್ನು ಕೊಟ್ಟು ಅವರಿಗೆ ಒತ್ತಡಗಳನ್ನು ತಂದು ಸೊ ಅವರಿಂದ ಹಣವನ್ನು ಕಲೆಕ್ಟ್ ಮಾಡಿದ್ದಾರೆ. ಇದು ಕಾನೂನು ಬಾಹಿರವಾಗಿರತಕ್ಕಂಥ ಹಿನ್ನೆಲೆಯಲ್ಲಿ ಫೈನಾನ್ಸ್ ಮಿನಿಸ್ಟ್ರು ಸೇರಿದಂತೆ ರಾಜ್ಯದ ಬಿಜೆಪಿಯ ಮಾಜಿ ಅಧ್ಯಕ್ಷರು, ಹಾಲಿ ಅಧ್ಯಕ್ಷರು, ಇನ್ನಿತರರ ಮೇಲೆ ಸೊ ಈಗ ಕೇಸನ್ನು ದಾಖಲು ಮಾಡಿಕೊಳ್ತಕ್ಕಂಥದಕ್ಕೆ ಮತ್ತು ಇನ್ವೆಸ್ಟಿಗೇಟ್ ಮಾಡತಕ್ಕಂಥದಕ್ಕೆ ನ್ಯಾಯಾಲಯದ ಆದೇಶ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಸೊ ಇನ್ವೆಸ್ಟಿಗೇಟ್ ಮಾಡದಂಥ ಸಂದರ್ಭದಲ್ಲಿ ಅನೇಕ ಸತ್ಯಾಸತ್ಯತೆಗಳು ಹೊರಬರಲಿಕ್ಕೆ ಸಾಧ್ಯತೆ ಇದೆ. ಬಹುಶಃ ಇದರಲ್ಲಿ ರಾಷ್ಟ್ರ ಮಟ್ಟದ ಅನೇಕ ನಾಯಕರು, ಭಾರತೀಯ ಜನತಾ ಪಾರ್ಟಿಯವರನ್ನು ಸಹ ಇದರಲ್ಲಿ ಇನ್ವಾಲ್ವ್ ಆಗಿರತಕ್ಕಂಥದ್ದನ್ನು ಬಹುಶಃ ಹೊರಗೆ ಬರುತ್ತೆ ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ. ಅವರಿಗೇನಾದರೂ ಸ್ವಲ್ಪನಾದರೂ ನೆಲದ ಕಾನೂನಿನ ಬಗ್ಗೆ ಬದ್ಧತೆ ಇದ್ದರೆ, ಯಾಕಂದರೆ ಇದರಲ್ಲಿ ಯಾರೋ ಒಂದು ಸಾರ್ವಜನಿಕ ಕಂಪ್ಲೇಂಟ್ ಅಲ್ಲ, ಇಲ್ಲಿ ಸಾರ್ವಜನಿಕ ಕಂಪ್ಲೇಂಟ್ ಮೇಲೆ ಕೋರ್ಟ್ ಕಾಗ್ನಿಸೆನ್ಸ್ ಅನ್ನು ತೆಗೆದುಕೊಂಡಿದೆ. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಅದಕ್ಕೆ ಮೊದಲೇ ಈ ವ್ಯವಸ್ಥೆ ಏನಿದೆ ಕಲೆಕ್ಟ್ ಮಾಡುವಂಥದ್ದು ಕಾನೂನು ಬಾಹಿರ, ಸಂವಿಧಾನ ಬಾಹಿರ, ರೆಪ್ರೆಸೆಂಟೇಷನ್ ಪೀಪಲ್ಸ್ ಆಕ್ಟಿನ ಉಲ್ಲಂಘನೆ ಇನ್ನಿತರವು ಆಗಿದೆ ಅನ್ನುವಂಥದ್ದನ್ನು ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಅತ್ಯಂತ ಮಹತ್ತರವಾಗಿರ್ತಕ್ಕಂಥ ವಿಚಾರ. ಈ ವಿಚಾರವನ್ನು ಅತ್ಯಂತ ಗಂಭೀರವಾಗಿ ರಾಷ್ಟ್ರದ ಜನ ಪರಿಗಣಿಸ್ತಾರೆ ಮತ್ತು ರಾಜಕಾರಣಿಗಳು ಪರಿಗಣಿಸಬೇಕು. ಬಹುಶಃ ಇದರಲ್ಲಿ ಅವರಿಗೇನಾದರೂ ಸ್ವಲ್ಪನಾದರೂ ಬದ್ಧತೆ ಎನ್ನುವ ಹಾಗಿದ್ರೆ ನಿಷ್ಪಕ್ಷಪಾತವಾದಂಥ ತನಿಖೆ ಆಗತಕ್ಕಂಥದಕ್ಕೆ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಹೇಳಿಕೆ ಬಯಸ್ತಾರೆ. ನೋಡಿ, ನಿರ್ಮಲಾ ಸೀತಾರಾಮನ್ ಅವರ ವಿಚಾರದಲ್ಲಿ ಇದು ಕಾಂಗ್ರೆಸ್ ನಾಯಕರ ಮಾತು. 8,000 ಕೋಟಿ ರೂಪಾಯಿಯ ಹಗರಣ, ಇದು ಕೋರ್ಟ್ ಕಾಗ್ನಿಸೆನ್ಸ್ ತೆಗೆದುಕೊಂಡಿದೆ. ಸೊ ಹೀಗಾಗಿ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಈಗಷ್ಟೇ ಇದೇ ಕೋರ್ಟ್ ವಿಚಾರಕ್ಕೆ, ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಎಫ್ಐಆರ್ಗೆ ತಾತ್ಕಾಲಿಕ ತಡೆಯಾಜ್ಞೆ ಕೊಟ್ಟಿದೆ. 22ನೇ ತಾರೀಕಿನವರೆಗೆ, ಅಕ್ಟೋಬರ್ 22ನೇ ತಾರೀಕಿನವರೆಗೆ ತಡೆಯಾಜ್ಞೆ ಇದೆ. ಈ ತಡೆಯಾಜ್ಞೆಯ ಪ್ರಕಾರ ಸದ್ಯಕ್ಕೆ ತನಿಖೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಏಕಸದಸ್ಯ ಪೀಠ ಆದೇಶ ಮಾಡಿದೆ. ಇದರ ಮಧ್ಯೆ ಕಾಂಗ್ರೆಸ್ ನಾಯಕರು ರಾಜೀನಾಮೆಯ ಒತ್ತಡವನ್ನು, ಆಗ್ರಹವನ್ನು ಮುಂದುವರಿಸ್ತಾ ಇದ್ದಾರೆ.